ಲೋಲಲೋಚನೆ ದೃಢಪತಿವ್ರತೆ ಏಳು ದುಃಖಿಸಬೇಡ ಭೃಗು ಜಾಬಾಲಿ ಜಮದಗ್ನಾದಿ ದಿವ್ಯ ಮುನೀಂದ್ರಗಣವೋ ಇದೆಲ್ಲವೋ ಲಗಿಸುವುದು ದುಷ್ಕೃತಿಗೆ ನಿಷ್ಪಾಳೆಯವು ಬಳಿಕಹುದು ಮಂತ್ರ ವಿಶಾಲ ಬೀಜದಿಯಹುದು ಸಂತತಿ ಕಾಂತಿ ಕೇಳದ ಕುಂತಿಯು ಪತಿಯ ಕಾಲಿಗೆರಗಿ ಬಹಳ ವಿನಮ್ರದಿಂದ ಕೇಳ್ತಾ ಇದ್ದಾಳೆ. ಆಗ ಪಾಂಡುವಿನ ಉತ್ತರ ಹೀಗಿದೆ: ಲೋಲಲೋಚನೆ, ದೃಢ ಪತಿವ್ರತೆ, ದುಃಖಿಸದೆ ಮೇಲೇಳು ಎಂದು ಪಾಂಡುರಾಜನು ಕಾಲಿಗೆರಗಿದಂತಹ ಪತ್ನಿಯನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾನೆ. ಲೋಲ ಎಂದರೆ ಚಂಚಲ, ಲೋಚನ ಎಂದರೆ ಕಣ್ಣು. ಚಂಚಲ ನೇತ್ರಗಳುಳ್ಳ ಪ್ರಿಯ ಧರ್ಮ ಪತ್ನಿಯೇ ಅನ್ನುವಂತಹ ಮಾತುಗಳನ್ನು ಕವಿ ಇಲ್ಲಿ ತರ್ತಾ ಇದ್ದಾನೆ. ಪ್ರತಿ ಸಂದರ್ಭದಲ್ಲೂ, ಪ್ರತಿ ಪದದಲ್ಲೂ, ಪ್ರತಿ ವಾಕ್ಯದಲ್ಲೂ ಕೂಡ ಅದ್ಭುತ ತೂಕದ ಸಾಲುಗಳನ್ನು ಕಾಣ್ತೀವಿ. ಅದರಲ್ಲೂ ಪ್ರೇಮ ಪದಗಳ ಪ್ರಯೋಗವನ್ನು ಬಹಳ ಸುಂದರವಾಗಿ ನಮ್ಮ ಕವಿ ಕನ್ನಡಿಗರಿಗೆ ನೀಡಿದ್ದಾನೆ. ಸುಲಿದ ಬಾಳೆಯ ಹಣ್ಣಿನಂದದಿ ಕನ್ನಡದ ಪದ ಬಳಕೆ ನಮ್ಮನ್ನು ಆಕರ್ಷಿಸುವಲ್ಲಿ ಅವನ ಕಾವ್ಯದ ಸಫಲತೆಯನ್ನು ನಾವು ಕಾಣ್ತೇವೆ. ನಾನಾಡುವ ಮಾತನ್ನ ಗಮನ ಇಟ್ಟು ಕೇಳು ಅಂತ ಹೇಳ್ತಾ ಇದ್ದಾನೆ ಪಾಂಡುರಾಜ. ಪುರಾಣ ಕಾವ್ಯಗಳಲ್ಲಿ ಅನೇಕ ರಹಸ್ಯಾರ್ಥಗಳನ್ನು ವಿವರಿಸುವಂತಹ ವಿವೇಚನೆಯನ್ನು ಸೂಕ್ಷ್ಮವಾಗಿ ತಂದಿದ್ದಾರೆ. ಅದರಲ್ಲಿ ಅದ್ಭುತ ತತ್ವವೂ ಕೂಡ ಅಡಗಿದೆ. ಪಾಂಡುವಿನ ನುಡಿಯ ಸಾರ ಇಷ್ಟೇ: ಅನೇಕ ಶ್ರೇಷ್ಠ ಮಹರ್ಷಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ. ಅವರಿಂದ ಅನುಗ್ರಹ ಪಡೆಯುವ ಮಾರ್ಗವನ್ನು ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮನ ಹೃದಯದಿಂದ ಜನಿಸಿದಂತಹ ಭೃಗು ಮಹರ್ಷಿ ಇದ್ದಾರೆ. ಸ್ವಯಂಭೂ ಮನ್ವಂತರದ ಜಾಬಾಲಿ, ಪರಶುರಾಮನ ಪಿತ ಜಮದಗ್ನಿ, ಈತ ಕೂಡ ಭೃಗುವಂಶದವ. ಹೀಗೆ ಅನೇಕ ಋಷಿ ಶ್ರೇಷ್ಠರ ಗಣವು ಇಲ್ಲಿದೆ. ಅವರನ್ನು ನಿವೇದಿಸಿಕೊಂಡರೆ, ದುಷ್ಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಸಿದರೆ ಪಾಪದ ಪಾಳೆಯವು ಅಂದರೆ ಪಾಪದ ಗುಂಪು, ಪಾಪದ ಒಂದು ಪಟ್ಟ ನಾವೇನು ತಗೊಂಡಿದ್ದೀವೋ ಅದು ಬಿಟ್ಟು ಹೋಗುತ್ತದೆ. ಬಳಿಕ ಮಂತ್ರ ಬೀಜದಿಂದ ನಮಗೆ ಮಕ್ಕಳ ಭಾಗ್ಯ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾನೆ. ಆತನ ವಿವರಣೆ ಇಷ್ಟೇ: ನಾನು ಜಿತೇಂದ್ರಿಯನಲ್ಲ, ಕ್ರೂರ ಕರ್ಮಿಯ ಪಟ್ಟ ನನಗೀಗಾಗಲೇ ಸಿಕ್ಬಿಟ್ಟಿದೆ. ತತ್ಫಲವಾಗಿಯೇ ಸುರತ ಕ್ರಿಯೆಯಲ್ಲಿ ನಿರತವಾಗಿದ್ದಂತಹ ಜಿಂಕೆಯನ್ನು ಕೊಂದು ಮೃಗರೂಪನಾಗಿದ್ದ ಮಹರ್ಷಿಯ ಶಾಪಕ್ಕೊಳಗಾಗಿ ಪ್ರಜನನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ. ಹಾಗೆ ಶ್ರುತಿ ಸ್ಮೃತಿಗಳ ಅಭಿಪ್ರಾಯವೇನೆಂಬುದನ್ನು ಹೇಳ್ತೀನಿ ಕೇಳು. ಯಾವುದು ಈ ಒಂದು ಸಮಂಜಸ ಅನ್ನತೋ ಈ ಸಮಯದಲ್ಲಿ ವಿಹಿತವೆಂಬುದನ್ನು ನೀನು ಪರ್ಯಾಲೋಚಿಸು ಅಂತ ಹೇಳ್ತಾ ಇದ್ದಾನೆ. ಋಷಿಗಳ ಗಣವೇ ಇದೆ, ಈಶ್ವರನ ಪರಿವಾರವೇ ಇಲ್ಲಿ ತುಂಬಿ ತುಳುಕಾಡ್ತಿದೆ. ಅವರೆಲ್ಲ ಈಶ್ವರನ ಪರಿವಾರ, ಋಷಿ ಮುನಿಗಳು, ತಪಸ್ವಿಗಳು. ಅವರನ್ನು ಓಲಗಿಸುವುದು ಅಂದರೆ ಸೇವೆ ಮಾಡುವುದು, ದುಷ್ಕೃತಿಗೆ ಪಾಪ ಕರ್ಮಕ್ಕೆ ನಿಪ್ಪಾಳೆ ಅಂದರೆ ಪಾಪದ ಪಾಳೆಯ ತೆಗೆಯುವುದು, ಬರಿದಾಗಿಸುವುದು ಅನ್ನುವಂಥ ಅರ್ಥ. ಹಾಗೆ ಆದ್ದರಿಂದ ಮಂತ್ರ ಬೀಜದಿಂದ ನಮಗೆ ಮಕ್ಕಳಾಗುವುದು ಅಂತ ಹೇಳ್ತಾ ಇದ್ದಾನೆ. ಅವನ ನುಡಿಯಲ್ಲಿ ಖಚಿತವಾದ ಒಂದು ನಂಬಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಕೀರ್ತಿಗೂ ಧರ್ಮಕ್ಕೂ ಪುತ್ರನೇ ಮೂಲ ಕಾರಣನೆಂಬುದನ್ನು ಧರ್ಮಜ್ಞರಾದವರು ಹೇಳಿದ್ದಾರೆ. ಯಜ್ಞ ಯಾಗಾದಿಗಳು, ದಾನ ಧರ್ಮಗಳು, ವ್ರತ ನಿಯಮಾದಿಗಳು ಮಕ್ಕಳಿಲ್ಲದವರಿಗೆ ಪಾವಿತ್ರ್ಯವನ್ನುಂಟು ಮಾಡುವುದಿಲ್ಲವೆಂದು ಕೂಡ ಹೇಳ್ತಾರೆ. ಎಷ್ಟೇ ತಪಶ್ಚರಣೆ ಮಾಡಿದರೂ ಕೂಡ ಅಪುತ್ರವಂತನಾದವರಿಗೆ ಒಳ್ಳೆಯ ಲೋಕಗಳು ಸಿಕ್ಕಲಾರವೆಂಬುದು ನಿಶ್ಚಯ ಎಂಬುದನ್ನು ಮನಗೊಂಡಿದ್ದಾನೆ ಪಾಂಡುರಾಜ.
ಅದೇ ಧರ್ಮದಲ್ಲೂ ಕೂಡ ಹೇಳಿದೆ. ಅದನ್ನೇ ಬಿಡಿಸಿ ಹೇಳ್ತಾ ಇದ್ದಾನೆ. ಪಾಂಡು ಋಷಿಮುನಿಗಳಿಂದ ಬೀಜ ಮಂತ್ರ ಉಪದೇಶ ಪಡೆಯುವುದು ಅನ್ನುವಂಥ ಮಾತನ್ನು ಇಲ್ಲಿ ಯಾಕೆ ಹೇಳ್ದ, ಬೀಜ ಮಂತ್ರ ಅಂತ ಯಾಕೆ ಹೇಳ್ದ ಅಂದರೆ, ಅದಕ್ಕೂ ಒಂದು ಸ್ವಲ್ಪ ಹಿಂದಿನ ಕಥೆಯನ್ನು ಅವಲೋಕಿಸಿದಾಗ, ಒಂದು ಅಮಾವಾಸ್ಯೆ ಋಷಿ ಮುನಿಗಳು ಅವರ ಅನುಗ್ರಹದಲ್ಲಿ ಒಂದು ಋಷಿಮುನಿಗಳು ಬ್ರಹ್ಮನ ಅನುಗ್ರಹವನ್ನು ಪಡೆಯೋದಕ್ಕೆ, ಅವನ ಸಭೆಯನ್ನು ನೋಡೋದಕ್ಕೆ ನಿಶ್ಚಯಿಸಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಹಿಮಾಲಯದೆಡೆಗೆ ಉತ್ತರಾಭಿಮುಖವಾಗಿ. ಆಗ ಆ ಒಂದು ಪಾಂಡುವು ಪತ್ನಿಯರೊಡನೆ ವನವಿಹಾರದಲ್ಲಿದ್ದ. ಆ ಸಮಯದಲ್ಲಿ ಅವನಿಗೂ ಕೂಡ ಬಹಳ ತವಕ ಆಗುತ್ತೆ ಬ್ರಹ್ಮನ ಸಭೆಗೆ, ಋಷಿ ಮುನಿಗಳ ಹಿಂದೆ ನಾನು ಹೋಗಬೇಕು, ನಾನು ನೋಡಬೇಕು, ನಾನು ಭಾಗವಹಿಸಬೇಕು, ನನ್ನ ಪಾಪಕರ್ಮವನ್ನು ತೀರಿಸ್ಕೋಬೇಕು ಅಂತ ಹೇಳಿ. ಆಗ ಅವರು ನಿರಾಕರಿಸಿ, ಸಿದ್ಧಿ ಪುರುಷರಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ, ತಲುಪೋದಕ್ಕೆ ಸಾಧ್ಯ, ನಿಮ್ಮಂತಹ ಮಾನವರಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ತಪಸ್ಸಿನಿಂದ ಆ ಶಕ್ತಿಯನ್ನು ಪಡೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಗ ಪಾಂಡುಗೆ ಬಹಳ ದುಃಖ ಆಗುತ್ತೆ. ಹೀಗಾದರೆ ನಾನು ಪಿತೃ ಋಣವನ್ನು ತೀರಿಸುವುದಾದರೂ ಹೇಗೆ? ನನ್ನ ದುಃಖಕ್ಕೆ ಕಾರಣ ನಾನು ಅಪುತ್ರವಂತನಾಗಿ ಪ್ರಾಣತ್ಯಾಗ ಮಾಡಿದರೆ ನನ್ನ ಪಿತೃವರ್ಗದವರು ವಿನಾಶ ಹೊಂದುತ್ತಾರೆ. ತಾವು ಹೇಳಿ, ನನಗೆ ಪುತ್ರವಂತನಾಗುವಂತಹ ಯೋಗವಿದೆಯೇ? ಹಾಗಾದರೆ ಅದನ್ನಾದರೂ ಹೇಳಿ ಅಂತ ಹೇಳಿದಾಗ ಆ ಋಷಿ ಮುನಿಗಳು ಹೇಳ್ತಾರಂತೆ, ನರವ್ಯಾಘ್ರ, ಖಂಡಿತ ನಿನಗೆ ದೇವ ಸದೃಶರಾದಂತಹ ಸಂತಾನ ಪ್ರಾಪ್ತಿ ಇದೆ. ನಮ್ಮ ಜ್ಞಾನ ದೃಷ್ಟಿಯಲ್ಲಿ ನುಡಿದಿದ್ದೇವೆ. ಆದ್ದರಿಂದ ದೈವ ತೋರಿದ ಮಾರ್ಗದಲ್ಲಿ ಪ್ರಯತ್ನ ಪಡು, ಕಾರ್ಯ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ತನ್ನ ಅಭಿಪ್ರಾಯವನ್ನು ಋಷಿ ಶ್ರೇಷ್ಠರ ಆ ಒಂದು ಮಾತಿನ ಬಲದಿಂದ, ಮಂತ್ರ ವರದಾನದಿಂದ ನಮಗೆ ಮಾರ್ಗ ದೊರಕಿದೆ ಎಂಬಂತಹ ನುಡಿಯನ್ನು ಕುಂತಿದೇವಿಯಲ್ಲಿ ಚರ್ಚಿಸಿದ್ದಾನೆ. ಭವದನುಗ್ರಹದಿಂದ ಸುತರು ಉದ್ಭವಿಸಿದರೆ ಲೇಸು, ಅನ್ಯಥಾ ಸಂಭವಿಸಿದರೆ ದುಷ್ಕೀರ್ತಿ ವಧುವೆ ಜಲಿಸಲೇ ಕುಲವ. ಅವನಿಪತಿಗೆ ನಹುಷ ನಳಪೌರವ ಸುಹೋತ್ರಾದ್ಯರ ನಿಜಾತ್ಮೋದ್ಭವರ ಪಾರಂಪರೆಗೆ ಗತಿಯೇಳಿದಳು ಆ ಕುಂತಿ. ಭವದನುಗ್ರಹದಿಂದ ಸುತರು ಉದ್ಭವಿಸಿದರೆ ಲೇಸು, ಅನ್ಯಥಾ ಸಂಭವಿಸಿದರೆ ದುಷ್ಕೀರ್ತಿ ಅದು ಅಂತ ಹೇಳ್ತಾ ಇದ್ದಾಳೆ. ಕುಂತಿದೇವಿಯು ಪತಿಗೆ ಬಹಳ ಸೊಗಸಾದ ವಿವರಣೆಯನ್ನು ಕೊಡ್ತಾ ಇದ್ದಾಳೆ. ಭವದನುಗ್ರಹದಿಂದ, ನಿನ್ನ ಅನುಗ್ರಹದಿಂದ ಮಕ್ಕಳು ಹುಟ್ಟಿದರೆ, ಜನ್ಮವನ್ನು ತಾಳಿದರೆ ಒಂದು ರೀತಿಯಲ್ಲಿ ಗೌರವ, ಇಲ್ಲದಿದ್ದರೆ ವಂಶವು ಅಪಕೀರ್ತಿ ನಾರಿಯ ಎಂಜಲಾಗುತ್ತದೆ. ಕುಮಾರವ್ಯಾಸ ಬಹಳ ಆಡು ಭಾಷೆಯಲ್ಲಿ ಸೊಗಸಾದ ವಿವರಣೆಯನ್ನು ನೀಡ್ತಾ ಇದ್ದಾನೆ. ಅಪವಿತ್ರವಾಗುತ್ತದೆ, ಕಳಂಕವಾಗುತ್ತದೆ, ಕುಲಕ್ಕೆ ಕೀರ್ತಿ ಬರದು ಅಂತ ಹೇಳ್ತಾ ಇದ್ದಾಳೆ. ಮಹಾರಾಜ ಕೇಳು, ಚಂದ್ರವಂಶದ ಪೂರ್ವಿಕರಿಗೆ ಕಳಂಕ ಎಂಬುದು ಅಂಟಬಾರದು. ಅದಕ್ಕೆ ಉದಾಹರಣೆಯ ಒಂದು ವಂಶದ ಹೆಸರನ್ನೇ ಪಟ್ಟಿಯನ್ನೇ ಕೊಡ್ತಾ ಇದ್ದಾಳೆ. ನಹುಷ, ಊರ್ವಶಿ ಪುರೂರವರ ಪುತ್ರ. ನಳ ಅಂತೂ ಎಷ್ಟು ಕೀರ್ತಿಶಾಲಿಯಾಗಿ ಒಂದು ಹೆಸರನ್ನು ತಂದುಕೊಟ್ಟವನು ವಂಶಕ್ಕೆ. ಪೌರವ, ಸುಹೋತ್ರ ಹಸ್ತಿನಾವತಿಯನ್ನು ನಿರ್ಮಿಸಿದಂತಹ ಹಸ್ತಿರಾಜ ಈತನ ಮಗ. ಇದುವರೆಗೂ ಕೂಡ ಕೀರ್ತಿವಂತರಾಗಿ ವಂಶವನ್ನು ಹಿಡಿದಿಟ್ಟುವಲ್ಲಿ, ಅದನ್ನು ಕೀರ್ತಿ ತರುವಲ್ಲಿ ಇವರೆಲ್ಲ ಯಶಸ್ವಿಯಾಗಿದ್ದಾರೆ. ಇಂತಹ ವಂಶವನ್ನು ಅಪವಿತ್ರಗೊಳಿಸುವುದು ಎಷ್ಟು ಮಾತ್ರ ಸರಿ ಅಂತ ನುಡಿತಾ ಇದ್ದಾಳೆ. ಹಾಗೆ ನಿಜಾತ್ಮೋದ್ಭವರ ಪಾರಂಪರೆಗೆ ಗತಿ ಏನು ಎಂದಳು ಆ ಕುಂತಿ. ಇನ್ನೇನು ಗತಿ, ಹೀಗಾದರೆ ನಷ್ಟ ಆಗುತ್ತದೆ ಅಂತ ಹೇಳ್ತಾ ಇದ್ದಾಳೆ. ಈ ಯಾಜ್ಞವಲ್ಕ್ಯರ ಮಿತಾಕ್ಷರಿಯಲ್ಲಿ ಪುತ್ರರ ಬಗ್ಗೆ ಸೊಗಸಾಗಿ ವಿವರಣೆಯನ್ನು ನಾವು ಕಾಣಬಹುದು. ಔರಸ ಕ್ಷೇತ್ರಜಶ್ಚೈವ ದತ್ತ ಕೃತ್ರಿಮ ಏವಚ ಗೂಢೋತ್ಪನ್ನೋಪವಿದ್ದಶ್ಚ ದಾಯಾದ ಬಾಂಧವಾಶ್ಚ ಷಟ್ ಅಂತ ಹೇಳ್ತಾರೆ.
ಮನುಷ್ಯನಿಗೆ 12 ರೀತಿಯ ಮಕ್ಕಳಾಗಲು ಸಾಧ್ಯವಿದೆ. ಇದರಲ್ಲಿ 6 ರೀತಿಯ ಮಕ್ಕಳನ್ನು ಜ್ಞಾತಿಗಳೆಂದು, ಆಸ್ತಿಪಾಸ್ತಿಗಳಿಗೆ ಹಕ್ಕುಳ್ಳವರೆಂದು ಹೇಳುತ್ತಾರೆ. ಉಳಿದ 6 ರೀತಿಯ ಮಕ್ಕಳನ್ನು ಕೇವಲ ಜ್ಞಾತಿಗಳೆಂದು ಮಾತ್ರ ಪರಿಗಣಿಸುತ್ತಾರೆ. ಇವರಿಗೆ ವಂಶ ಪಾರಂಪರ್ಯದ ಆಸ್ತಿಪಾಸ್ತಿಗಳ ಅಥವಾ ಸ್ಥಾನಮಾನಗಳ ಹಕ್ಕಿರುವುದಿಲ್ಲ. ಮೊದಲನೆಯದಾಗಿ ಶಾಸ್ತ್ರೋಕ್ತ ವಿಧಿಯಿಂದ ವಿವಾಹಿತಳಾದ ಧರ್ಮಪತ್ನಿಯಲ್ಲಿ ಜನಿಸಿದವ ಸ್ವಯಂಜಾತ ಅಂತ ಅನಿಸ್ಕೋತಾನೆ. ಮುಂದೆ ತನ್ನ ಭಾರ್ಯೆಯಲ್ಲಿ ಮಹಾಪುರುಷನೊಬ್ಬನ ಅನುಗ್ರಹದಿಂದ ಮಕ್ಕಳನ್ನು ಪಡೆಯುವುದು ಪ್ರಣೀತ. ತಪೋನಿಷ್ಠೆಗೆ ಹೇರಳವಾದ ಹಣವನ್ನು ಕೊಟ್ಟು ಅವನ ಮೂಲಕ ತನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆಯುವುದು ಪರಿಕ್ರೀತ ಅಥವಾ ಪುತ್ರಿಕಾಸುತಃ ಅಂತ ಹೇಳ್ತಾರೆ. ಮಗಳಲ್ಲಿ ಹುಟ್ಟಿದ ಮಗನು ತನ್ನ ಮಗನಾಗಬೇಕೆಂದು ಮದುವೆಗೆ ಮೊದಲೇ ಗೊತ್ತು ಮಾಡಿಕೊಂಡು ಅದರಂತೆ ಹುಟ್ಟಿದ ಪುತ್ರ ಅಂತ ಕೂಡ ಹೇಳ್ತಾರೆ. ಇನ್ನು 4ನೆಯದು 2ನೇ ಬಾರಿ ಮದುವೆ ಮಾಡಿಕೊಂಡವಳ ಮಗ ಪೌನರ್ಭವ ಅಂತಾರೆ. ಆಮೇಲೆ ವಿವಾಹಕ್ಕೆ ಮುನ್ನ ಸ್ತ್ರೀ ಪುರುಷರ ಸಮಾಗಮದಿಂದ ಹುಟ್ಟಿದ ಮಗ ಅವರ ವಿವಾಹವಾದ ಮೇಲೂ ಪುತ್ರನೆನಿಸಿಕೊಂಡವ ಕಾನೀನ ಅಂತ ಹೇಳ್ತಾರೆ. ಇದು ಕರ್ಣನ ವಿಷಯದಲ್ಲಿ ಬರುತ್ತೆ ಕುಮಾರವ್ಯಾಸ ಭಾರತದಲ್ಲಿ. ನಂತರ 6ನೆಯದು ಮಡದಿಯು ವ್ಯಭಿಚಾರಿಣಿಯಾಗಿದ್ದರೂ ಕೂಡ ನೀಚರಿಲ್ಲದವರ ಸಂಗಮದಿಂದ ಹುಟ್ಟುವವನು ಕುಂಡ ಎನಿಸಿಕೊಳ್ಳುತ್ತಾನೆ. ತಂದೆ ತಾಯಿಗಳಿಂದ ದಾನವಾಗಿ ಕೊಡಲ್ಪಟ್ಟವನು ದತ್ತ ಅಂತ ಅನಿಸ್ಕೋತಾನೆ. ಹಣವನ್ನು ಕೊಟ್ಟು ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವನು ಕ್ರೀತ ಎನ್ನುತ್ತಾರೆ. ಕುಲಗೋತ್ರಗಳು ತಿಳಿಯದೇ ಇದ್ದರೂ ಯಾವುದೋ ಕಾರಣದಿಂದ ಸ್ವೀಕರಿಸಿದ ಪುತ್ರ ಕೃತ್ರಿಮ ಅಂತ ಹೇಳ್ತಾರೆ, ಕೃತ್ರಿಮ. ಇನ್ನು ನಾನು ನಿನ್ನ ಮಗನೆಂದು ಹೇಳಿಕೊಂಡು ಬಂದವನು ಮತ್ತೊಂದು ಭೇದದಲ್ಲೂ ಕೂಡ ಕೃತ್ರಿಮನೆಂದೇ ಎನಿಸಿಕೊಳ್ಳುತ್ತಾನೆ. ಇನ್ನು ಅನ್ಯ ಪುರುಷನನ್ನು ಸೇರಿ ಗರ್ಭಧರಿಸಿದ ಸ್ತ್ರೀಯನ್ನು ವಿವಾಹವಾದ ನಂತರ ಹುಟ್ಟುವ ಮಗ ಸಹೋಡ ಅಂತ ಹೇಳ್ತಾರೆ. 12ನೆಯದಾಗಿ ನೀಚ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನು ಜ್ಞಾತಿರೇತಸ ಅಥವಾ ಜ್ಞಾತರೇತಸ ಅಂತ ಕರೀತಾರೆ. ಇಷ್ಟೆಲ್ಲ ಆದರೂ ಕೂಡ ಮನು ತನ್ನ ಇದರಲ್ಲಿ ಹೇಳ್ತಾನೆ, ಮನುಸ್ಮೃತಿಯಲ್ಲಿ ಆಪತ್ಕಾಲದಲ್ಲಿ ಸ್ತ್ರೀಯರು ಗಂಡನ ಸಹೋದರನಾದಂತಹ ಮೈದುನನಿಂದ ಮಕ್ಕಳನ್ನು ಪಡೆಯುವುದುಂಟು ಹಾಗೂ ಉಂಟು. ತನಗೆ ಮಕ್ಕಳ ಪ್ರಾಪ್ತಿ ಇಲ್ಲದಿದ್ದರೆ ಬೇರೆಯವರಿಂದ ತನ್ನ ಧರ್ಮಪತ್ನಿಯಲ್ಲಿ ಮಕ್ಕಳನ್ನು ಪಡೆಯಬಹುದೆಂದು ಮನುಸ್ಮೃತಿಯಲ್ಲಿ ನಾವು ಕಾಣ್ತೀವಿ. ಇದೆಲ್ಲವನ್ನ ಕೂಡ ಕವಿ ಇಲ್ಲಿ ಬಹಳ ಕಥೆಯ ಸಾರಾಂಶವನ್ನು ನಾವು ತಿಳ್ಕೊಳ್ಬೇಕು. ಇವುಗಳಲ್ಲಿ ಉತ್ತಮ ರೀತಿಯಲ್ಲಿ 1ನೆಯದು ಮತ್ತು ಮಕ್ಕಳನ್ನು ಪಡೆಯಲು ಸಾಧ್ಯವಾಗದಿದ್ದರೆ 2ನೆಯ ಅಥವಾ 3ನೆಯ ಮಾರ್ಗವನ್ನು ಅಥವಾ ಯಾವುದಾದರೊಂದು ರೀತಿಯಲ್ಲಿ ವಂಶೋದ್ಧಾರಕ್ಕೆ, ಪಿತೃ ಋಣ ಪರಿಹಾರಕ್ಕೆ ಮಕ್ಕಳಾಗಬೇಕು. ಆದ್ದರಿಂದಲೇ ಮಾನವರು ಆಪತ್ಕಾಲದಲ್ಲಿ ಮಕ್ಕಳನ್ನು ಪಡೆಯಲು ಯಾವುದಾದರೊಂದು ಮಾರ್ಗವನ್ನು ಅನುಸರಿಸುತ್ತಾರೆ. ಅಂತೆಯೇ ಋಷಿಮುನಿಗಳಿಂದ ಸುತರು ಉದ್ಭವಿಸಲೆಂಬುದು ಪಾಂಡು ನೃಪನ ಬಯಕೆ. ಮಂತ್ರೋಪದೇಶವನ್ನು ಧರಿಸು, ಯಾವ ದೋಷವೂ ಇಲ್ಲ ಅಂತ ಹೇಳ್ತಾನೆ. ಹಾಗೂ ಕುಂತಿಯ ಮನಸ್ಸಿನಲ್ಲಿ ಒಳಗೆ ಪಾಂಡು ನೃಪ, ಹೊರಗಡೆ ಮಂತ್ರ ದೀಕ್ಷೆ. ಕುಂತಿಗೆ ಪಾಂಡುವಿನ ಈ ಮಾತು ರುಚಿಸ್ತಾ ಇಲ್ಲ, ಸೂಕ್ತ ಎನಿಸ್ತಾ ಇಲ್ಲ. ಇನ್ನೇನು ಬೇರೆ ದಾರಿಯೇ ಇಲ್ಲವೇ ಎಂಬಂತಹ ಪ್ರಶ್ನೆಯನ್ನು ಮತ್ತೆ ಮಾಡಿದ್ದಾಳೆ.